ಏರಿಯಾಗೊಬ್ಬ ರೋಡಿ ಇರ್ತಿದ್ದ, ಈಗ ಬೀದಿಗೊಬ್ಬ ರೋಡಿನ ತಯಾರು ಮಾಡ್ತಿರೋನೆ ಈ ರೌಡಿ ನಾಗ. ಅವಿದ್ಯಾವಂತರು, ನಿರುದ್ಯೋಗಿಗಳಿಗೆ ಹಣದ ಆಸೆ ತೋರಿಸಿ ತನ್ನ ಕೆಲಸ ಸಾಧಿಸೋಕ್ಕೋಸ್ಕರ ತಪ್ಪು ದಾರಿಗಿಳಿತಾ ಇದ್ದಾನೆ. ಇವನೇ ಡಿಸೋಜಾ. ತಾನೇ ಭೂಮಿ ತಾಯಿಗೆ ಹಿರಿಮಗ ಅನ್ಕೊಂಡು ಸಿಕ್ಕ ಖಾಲಿ ಜಾಗಕ್ಕೆ ಬೇಲಿ ಹಾಕ್ತಾನೆ. ಎದುರು ಬಿದ್ದವ್ರನ್ನ ಮುಗಿಸಿ ಅವ್ರ ಜಾಗನ ಬಲವಂತವಾಗಿ ಕಿತ್ಕೊಳ್ತಾನೆ. ಅವರ ಸಮಾಧಿ ಮೇಲೆ ಸಾಮ್ರಾಜ್ಯ ಕಟ್ತಾನೆ. ಬಡವ್ರಿಗೆ ಹಣದ ಆಸೆ ತೋರಿಸಿ ಅವ್ರ ಮನೆ ಹೆಣ್ಮಕ್ಳಿಗೆ ಹೊರ ರಾಜ್ಯದಲ್ಲಿ ಕೆಲಸ ಕೊಡ್ತೀನಿ ಅಂತ ಸುಳ್ಳು ಹೇಳಿ ಅವ್ರನ್ನ ವೇಶ್ಯಾವಾಟಿ ಕಳ್ತಿರೋನೆ ಈ ಮೊಬೈಲ್ ನಾಚಪ್ಪ. ಇವತ್ತು ಸಿಟಿಲಿ ಅಂಡರ್ವರ್ಲ್ಡ್ ಹಿಡಿದು ಪಾಲಿಟಿಕ್ ವರೆಗೂ ಆಧಿಪತ್ಯ ನಡೆಸ್ತಿರೋನೆ ಈ ಭೂಪತಿ. ಸರ್ಕಾರ ನಡೀತಾ ಇರೋದೇ ಇವನಿಂದ. ಸಿಎಂ ಅನ್ನೋದು ಹೆಸರಿಗೆ ಮಾತ್ರ, ಅಧಿಕಾರ ನಡೆಸೋದೇ ಇವನು. ಕಮಿಷನರ್ಗಿಂತ ಜೋರಾಗಿ ಆರ್ಡರ್ ಮಾಡ್ತಾನೆ. ಇವನು ಮುನಿ, ಹೇಗ್ಲಿರದ್ರೆ ಶನಿ. ಇವ್ರಿಗೆ ಎದುರು ಬಿದ್ದವ್ರು ಯಾರೇ ಆಗಲಿ ಅವ್ರನ್ನ ಸ್ಮಶಾನ ಕಳಿಸೋವರೆಗೂ ಇವ್ನು ನಿದ್ದೆ ಮಾಡಲ್ಲ. ಇವ್ರದೊಂಥರ ವಿಚಿತ್ರ ಕ್ಯಾರೆಕ್ಟರ್. ಇವರಿಂದ ಯಾರೇ ಸತ್ತಿದ್ರು ಕೂಡ ಅವ್ರ ಅಂತ್ಯ ಸಂಸ್ಕಾರನ ಇವರೇ ಮಾಡ್ತಾರೆ. ಆ ಸುಟ್ಟು ಬೂದಿನ ತಗೊಂಡು ಹೋಗಿ ತೆಂಗೇರಿ ಮೂರಿನಲ್ಲಿ ಬಿಡ್ತಾರೆ. ಇವನು ಭೂಪತಿ ಮಗ ಬಿಕ್ಕಿ ಅಪ್ಪನಿಗೆ ಒಂದು ಕೈ ಮೀರಿಸ್ತಾನೆ. ಇವನ ಕಣ್ಣಿಗೆ ಯಾರೇ ಹೆಣ್ಮಕ್ಳು ಬಿದ್ದರೂ ಅವ್ರ ಬಾಳನ್ನ ಹಾಳು ಮಾಡೋವರೆಗೂ ಇವನಿಗೆ ನೆಮ್ಮದಿ ಇಲ್ಲ. ಕಾಲೇಜು, ಪಬ್, ಕ್ಲಬ್ಗಳಲ್ಲಿ ಅಫಿಮು, ಗಾಂಜಾ, ಡ್ರಗ್ಸ್ನ ಅಡಿಕ್ಟ್ ಮಾಡಿಸಿ ಯುವ ಜನಾಂಗನೇ ಹಾಳು ಮಾಡ್ತಾ ಇದ್ದಾನೆ. ಇವರು ಕೆಟ್ಟ ದೃಷ್ಟಿಗೆ ಬಿದ್ದ ಎಷ್ಟೋ ಜನ ಬಡವರು, ಅಮಾಯಕರು ಇವತ್ತಿಗೂ ಬೀದಿ ಪಾಲಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಯಾವತ್ ಕೊನೆ ಅಂತ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಉಳ್ಕೊಂಡ್ಬಿಟ್ಟಿದೆ ಮೇಡಮ್. ಸ್ಟಾಪ್ ಇಟ್. ಮೊದಲು ಈ ರೀತಿ ಹೇಳಿಗಳ ಹಾಗೆ ಮಾತಾಡೋದನ್ನೇ ಬಿಡಿ. ಒಬ್ಬ ತಾಯಿ ಮಗುನ 9 ತಿಂಗಳು ಹೇಗೆ ಹೊಟ್ಟೆಲಿ ಇಟ್ಕೊಂಡು ಕಾಪಾಡ್ತಾಳೋ ಹಾಗೆ ಕಾನೂನನ್ನು ಕಾಪಾಡಬೇಕಾದು ಪ್ರತಿಯೊಬ್ಬ ಪೊಲೀಸರ ಕರ್ತವ್ಯ. ಪೊಲೀಸ್ನವರು ಇಡೀ ದೇಶಕ್ಕೆ ಕೋಟೆ ಬಾಗ್ಲಿದ್ದ ಹಾಗೆ. ಅವ್ರನ್ನ ಮುಟ್ಟಿದ್ರೆ ಹಾರೋದು ಕಿಡಿ, ಬೆಳಗದ್ರೆ ದೀಪ, ಸುಟ್ರೆ ಬೆಂಕಿ, ಹತ್ಕೊಂಡು ಉರಿದ್ರೆ ಜ್ವಾಲೆ ಅಂತ ಕ್ರಿಮಿನಲ್ಸ್ಗೆ ಗೊತ್ತಾಗ್ಬೇಕು.